ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಮಂಡ್ಯ ವಿವಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ವಿವಿಯ ಉಳಿವಿಗಾಗಿ ನಡೀತಾ ಇರುವಂತಹ ಹೋರಾಟ. ಜೆಡಿಎಸ್ ಬಿಜೆಪಿ ನಾಯಕರು ಮಂಡ್ಯ ವಿವಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ಉಳಿವಿಗಾಗಿ ಎನ್ಡಿಎ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಈ ಧರಣಿ ನಡೆದಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯಗಳ ರದ್ದಿನ ಕುರಿತಂತೆ ಸಭೆಯಾಯಿತು. 9 ವಿವಿಗಳನ್ನು ಮುಚ್ಚುವ ಬಗ್ಗೆ ಚರ್ಚೆ ಆಯಿತು. ನಂತರದ ಸಂದರ್ಭದಲ್ಲಿ ಇದೀಗ ನೋಡಿ, ಮಂಡ್ಯ ವಿವಿ ಉಳಿವಿಗಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಹೋರಾಟಕ್ಕಿಳಿದಿದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ನೀವು ಗಮನಿಸ್ತಾ ಇದ್ದೀರಿ, ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ನಡೀತಾ ಇರುವಂತಹ ಹೋರಾಟ ಇದು. ಮಂಡ್ಯ ವಿವಿಯ ಉಳಿವಿಗಾಗಿ ಎನ್ಡಿಎ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಣವಿಲ್ಲದೆ ಪಾಪರಾಗಿದೆ. ಹಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಭಿಕ್ಷೆ ಬೇಡ್ತಿದ್ದಾರೆ. ವಿಧಾನಸೌಧ ಮುಂದೆ ಸರ್ಕಾರ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಅತಿ ಹೆಚ್ಚು ಸಾಲ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಆರ್ ಅಶೋಕ್. ಹೌದು, ಪ್ರತಿಭಟನೆಯ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹಣವಿಲ್ಲದೆ ಪಾಪರಾಗಿ ಹೋಗಿದೆ. ಹಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದೊದಗಿದೆ. ವಿಧಾನಸೌಧ ಮುಂದೆ ಸರ್ಕಾರ ಭಿಕ್ಷೆ ಬೇಡ್ತಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಏನೊಂದು ಮಂಡ್ಯ ಜಿಲ್ಲೆಯಲ್ಲಿ ಬಹುಕಾಲದ ಒಂದು ಬೇಡಿಕೆ ಆಗಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ವಿಶ್ವವಿದ್ಯಾನಿಲಯ ಬೇಕು, ಶಿಕ್ಷಣಕ್ಕೆ ಒತ್ತಡ ಕೊಡಬೇಕು, ಆ ಪಡೆಯುವ ಮೂಲಕ ಉತ್ತಮ ಭವಿಷ್ಯನ ರೂಪಿಸ್ಕೋಬಹುದು, ಸಮಾನತೆಯನ್ನು ಕಾಣಬಹುದು, ಪ್ರಗತಿಯನ್ನು ಕಾಣಬಹುದು, ಸಮೃದ್ಧಿಯನ್ನು ಕಾಣಬಹುದು ಅನ್ನುವಂಥ ಏಕೈಕ ಉದ್ದೇಶದಲ್ಲಿ ಏನೊಂದು ಈ ಜಿಲ್ಲೆಯಲ್ಲಿ ಶಿಕ್ಷಣ ಭೀಷ್ಮ ಅಂತ ಹೆಸರುವಾಸಿಯಾಗಿದ್ದಂತ ಶಂಕರೇಗೌಡರು, ಶಿಕ್ಷಣದ ಭೀಷ್ಮ ಅಂದ್ರೆ ಶಂಕರೇಗೌಡರು ಅಂತ ಮಹಾನ್ ವ್ಯಕ್ತಿ ಹುಟ್ಟಿದಂತ ಜಿಲ್ಲೆ ಇದು. ಇಂಥ ಒಂದು ಜಿಲ್ಲೆಯಲ್ಲಿ ಜಿಲ್ಲೆ ನಿರ್ಮಾಣ ಆಗಿದೆ. ಜಿಲ್ಲೆ ನಿರ್ಮಾಣ ಆಗಿ ಎಷ್ಟೋ ಕಾಲ ಆಗಿದೆ. ಆದ್ರೆ ಈ ಜಿಲ್ಲೆಗೆ ಒಂದು ವಿಶ್ವವಿದ್ಯಾನಿಲಯ ಬೇಕು ಅಂತ ಗುರುತಿಸಿದವರು ಯಾರು ಗೊತ್ತಾ? ಕೇಂದ್ರ ಸರ್ಕಾರ. ಇಡೀ ದೇಶದಲ್ಲಿ ಬೇಕಿತ್ತು. ಪುಣ್ಯಾತ್ಮ ದೊಡ್ಡ ಯಶವಂತನಾರಾಯಣರು, ಅವತ್ತಿನ ನಮ್ಮ ಸರ್ಕಾರ, ನಮ್ಮ ಅಶೋಕ್ ಎಲ್ಲ ಹಿರಿಯರು ಸೇರಿ ಈ ತೀರ್ಮಾನವನ್ನು ಕೊಟ್ಟಂತ ಕೊಡುಗೆಯನ್ನ ಇವರಿಗೆ ತಡ್ಕೊಳಕ್ಕಾಗ್ತಾನೆ ಈ ರೀತಿ ಮಾಡ್ತಾ ಇದ್ರೆ, ನೀವೇನಾದ್ರು ಈ ರೀತಿ ಏನಾದ್ರು ಮಾಡೋದೇ ಆದ್ರೆ ನಾವು ಇಲ್ಲಿಂದ ನೀವು ಬೆಂಗಳೂರಿಗೆ ನಮ್ಗೆ ಎಷ್ಟು ಜವಾಬ್ದಾರಿಯನ್ನು ಕೊಡ್ತೀರ, ಮಂಡ್ಯದಿಂದ ಇಷ್ಟು ಜನ ಬರಬೇಕು ಅಂತ. ಲಾರಿ ಆಗ್ಬೋದು, ನಾವು ಬೆಂಗಳೂರಿಗೆ ಎತ್ತರ ಗಾಡಿಯನ್ನು ಹೊಡ್ಕೊಂಡು ಬರುವಂತ ಕೆಲಸಗಳನ್ನ ಮಾಡಿ ತಡೆಯನ್ನ ಇದು ಇವರಿಗೆ. ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬದುಕಿಗೆ ಬೆಂಕಿ ಇಟ್ಟ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ, ಉಳಿಸಿ 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 ರೈತ ಮಕ್ಕಳ ಬದುಕಿಗೆ ಬೆಂಕಿ ಇಟ್ಟ ರಾಜ್ಯ ಸರ್ಕಾರಕ್ಕೆ, ಗ್ಯಾರಂಟಿ ಗುಂಗಿನಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಕೊನೆ ಮಳೆ ಹೊಡೆಯಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.